ಸಂವಿಧಾನ ಬದಲಾವಣೆಯ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಆಡಿದಂತ ಮಾತು ಬಿಜೆಪಿ ಮತ್ತು ಜೆಡಿಎಸ್ನ ಆಕ್ರೋಶಕ್ಕೆ ಗುರಿಯಾಗಿದೆ. ಅಲ್ಲಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ. ಈ ಮಧ್ಯೆ ಮಾಜಿ ಶಾಸಕ ಅನ್ನದಾನಿ ಮಾತನಾಡಿದ್ದಾರೆ. ಸಂವಿಧಾನ ಬದಲಾವಣೆ ಮಾಡೋದನ್ನು ನಾವು ಖಂಡಿಸ್ತೀವಿ ಅಂತ ಡಿಕೆಶಿ ಹೇಳಿಕೆಯ ಬಗ್ಗೆ ಅವರು ಪ್ರತಿಕ್ರಿಯಿಸಿದ್ದಾರೆ. ಡಿಕೆಶಿ ಹೇಳಿಕೆಗೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿಕ್ರಿಯಿಸಬೇಕಿತ್ತು, ಆದರೆ ಯಾಕೆ ಅವರು ತುಟಿ ಬಿಚ್ಚಲಿಲ್ಲ ಅಂತ ಜೆಡಿಎಸ್ನ ಮಾಜಿ ಶಾಸಕ ಅನ್ನದಾನಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶುಕ್ರವಾರ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಡಿಕೆಶಿ ವಿರುದ್ಧ ನಾವು ಹೋರಾಡ್ತೀವಿ, ಡಿಕೆ ಹೇಳಿಕೆಯನ್ನು ವಾಪಸ್ ಪಡೆಯಬೇಕು, ಅವರು ರಾಜೀನಾಮೆ ಕೊಡಬೇಕು ಅಂತ ಮಾಜಿ ಶಾಸಕ ಅನ್ನದಾನಿ ಒತ್ತಾಯಿಸಿದ್ದಾರೆ. ತಿದ್ದಲಿಕ್ಕೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಅವಕಾಶ ಯಾರಿಗಿದೆ? ರಾಷ್ಟ್ರ ಮಟ್ಟದಲ್ಲಿ ಸಂಸತ್ಗಿರ್ಬೋದು. ಡಿ ಕೆ ಶಿವಕುಮಾರ್ ಅವರು ಯಾವತ್ತೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಜಪ ಮಾಡ್ತಕ್ಕಂಥ ಪಕ್ಷ. ಜೈ ಭೀಮ್ ಅಂತೇಳಿ, ಜೈ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಅದ್ರ ಬಗ್ಗೆ ಯಾವಾಗಲೂ ಗುಣಗಾನ ಮಾಡ್ತಕ್ಕಂಥ ಅವರ ಗುರುಗಳು ರಾಜೀವ್ ಗಾಂಧಿ ಪಾಪ ಪಾರ್ಲಿಮೆಂಟ್ನಲ್ಲಿ ಅವರು ಪ್ರಮಾಣವಚನ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಸಂಸತ್ ಸದಸ್ಯರಾಗಿ ಒಂದು ಕಡೆ ಕಾನ್ಸ್ಟಿಟ್ಯೂಷನ್ ಪುಸ್ತಕ, ಇನ್ನೊಂದು ಕಡೆ ಅದರ ಮೇಲೆ ಪ್ರಮಾಣ ಮಾಡಿ ನಾನು ಕಾನ್ಸ್ಟಿಟ್ಯೂಷನ್ ಉಳಿಸ್ತಕ್ಕಂಥವನು ಅಂತೇಳಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಪ್ರಿಯಾಂಕಾ ಗಾಂಧಿನೂ ಕೂಡ ಅದೇ ರೀತಿ ಮಾಡ್ತಾರೆ. ಆದರೆ ಈ ದೇಶಕ್ಕೆ ಒಬ್ಬ ದಲಿತ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಫಾಲೋವರ್ ಆಗಿ ಮತ್ತು ಅವರ ಮೀಸಲಾತಿಯನ್ನು ಬಳಸ್ಕೊಂಡು ಇವತ್ತು ಇಷ್ಟು ದೊಡ್ಡ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತತ್ಕ್ಷಣದಲ್ಲಿ ಇವತ್ತು ರಿಯಾಕ್ಷನ್ ಮಾಡಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಹೇಳಿಕೆ ಬಗ್ಗೆ. ಯಾಕೆ ಮೌನ ವಹಿಸಿದ್ದಾರೆ ರಾಷ್ಟ್ರದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತೇಳಿ ಅವ್ರನ್ನ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಇವತ್ತು ಅವ್ರನ್ನ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಕೊಟ್ಟರಲ್ಲ, ಯಾವುದೋ ಒಂದು ಸಮಾಜಕ್ಕೆ ರಿಸರ್ವೇಷನ್ ಕೊಡೋಕ್ಕೆ ನಾವು ಸಂವಿಧಾನವನ್ನಾದರೂ ಬದಲಾವಣೆ ಮಾಡೋ ಹಂತಕ್ಕೆ ಹೋದ್ರೂ ಸರಿಯೇ, ನಾವು ಕೊಡ್ತೀವಿ ರಿಸರ್ವೇಷನ್ ಅಂತ ಹೇಳೋರಲ್ಲ ಡಿ ಕೆ ಶಿವಕುಮಾರ್. ಇದಕ್ಕೆ ನಾವು SC ST ಜನತಾದಳ ಇಡೀ ರಾಜ್ಯದ ವಿಭಾಗ ಖಂಡಿಸ್ತಾ ಇದೆ ಇವತ್ತು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಇವತ್ತು ರಾಜ್ಯದಾದ್ಯಂತ ಎಲ್ಲ ನನ್ನ ಪಕ್ಷದ SC ವಿಭಾಗದ ಮತದಾರರಿಗೆ, ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಜಿಲ್ಲಾಧ್ಯಕ್ಷರುಗಳಿಗೆ ಕರೆ ಕೊಡ್ತಾ ಇದ್ದೇನೆ ಈ ಪತ್ರಿಕಾಗೋಷ್ಠಿ ಮುಖಾಂತರ. ಶುಕ್ರವಾರ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ SC ವಿಭಾಗದ ಎಲ್ಲ ಮುಖಂಡರು, ಕಾರ್ಯಕರ್ತರುಗಳು ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಮತ್ತು ಅವರ ರಾಜೀನಾಮೆಗೆ ಒತ್ತಾಯಿಸಿ, ಅವರ ಹೇಳಿಕೆಯನ್ನು ಖಂಡಿಸಿ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಸಂವಿಧಾನದ ಪರವಾಗಿ ಅವರ ಹೇಳಿಕೆಯನ್ನು ಖಂಡಿಸಿ ಇವತ್ತು ಎಲ್ಲರೂ ಕೂಡ ಪ್ರತಿಭಟಿಸಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.